ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ತರಗತಿಗಳ ಉದ್ಘಾಟನಾ ಸಮಾರಂಭ ಪ್ರಾರಂಭ 2025 ಎಂದು ಭವ್ಯವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧಕ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಭಾಗವಹಿಸಿ ಮಾತನಾಡಿ, ಕಳೆದ 25 ವರ್ಷಗಳಲ್ಲಿ ತಂತ್ರಜ್ಞಾನವು ಅದ್ಭುತವಾಗಿ ಮುಂದುವರೆದಿದೆ. ವಿದ್ಯಾರ್ಥಿಗಳು ಕಲಿಕೆಯನ್ನು ಬಿಡಬಾರದು, ವಿಜ್ಞಾನವನ್ನು ನಿರ್ಲಕ್ಷಿಸಬಾರದು. ವಿದ್ಯಾರ್ಥಿಗಳು ಅಧ್ಯಯನದೊಂದಿಗೆ ಹೊಸ ತಂತ್ರಜ್ಞಾನಗಳ ಅರಿವು ಮಾಡಿಕೊಂಡು ಸಂಶೋಧನೆ ಹಾಗೂ ನವೀನ ಆವಿಷ್ಕಾರಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ಕಾಲೇಜಿನ ನಿರ್ದೇಶಕ ಎಸ್.ಜಿ. ಗೋಪಾಲಕೃಷ್ಣ ಮಾತನಾಡಿ, ಇಂದಿನ ತಂತ್ರಜ್ಞಾನ ಬಹಳ ವೇಗವಾಗಿ ಮುಂದುವರೆದಿದೆ. ವಿದ್ಯಾರ್ಥಿಗಳು ಅದಕ್ಕೆ ಅಳವಡಿಸಿಕೊಂಡು ಮುಂದೆ ಸಾಗಬೇಕು. ಇಲ್ಲವಾದರೆ ಹಿಂದುಳಿಯುವ ಅಪಾಯವಿದೆ. ತಂತ್ರಜ್ಞಾನದ ಈ ಯುಗದಲ್ಲಿ ಕಲಿಕೆಯನ್ನು ಬಿಡದೆ ಮುಂದುವರಿಯುವುದು ಅತ್ಯಂತ ಮುಖ್ಯ. ಜೊತೆಗೆ ಕೌಶಲ್ಯಾಭಿವೃದ್ಧಿ ಕಡೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದಾಗ ಮಾತ್ರ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿದರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ತಿಪ್ಪೇಸ್ವಾಮಿ ಮಾತನಾಡಿ, ಪದವಿ ಹಂತಕ್ಕೆ ಬಂದ ಮೇಲೆ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕೆ ಅಗತ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜು ಗುಣಮಟ್ಟದ ಶಿಕ್ಷಣವನ್ನು ನೀಡಲಿದೆ. ವಿದ್ಯಾರ್ಥಿಗಳು ಶಿಸ್ತು, ಸಮಯ ಪಾಲನೆ, ಕಮ್ಯುನಿಕೇಷನ್ ಹಾಗೂ ಕೌಶಲ್ಯ ಜ್ಞಾನಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ತಿಳಿಸಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ನಿಮ್ಮ ದೇಹ ಸ್ಥಿತಿ, ನಿಮ್ಮ ಮನೋಸ್ಥಿತಿ, ನಿಮ್ಮ ಆತ್ಮಸ್ಥಿತಿ ಸರಿಯಾಗಿದ್ದು ಪರಿಸ್ಥಿತಿ ತಾನೇ ಸರಿಯಾಗಿ. ಮೇಕ್ ಶೂರ್ ದಟ್ ಯು ಆಲ್ವೇಸ್ ಹ್ಯಾವ್ ಎ ಸ್ಟ್ರಾಂಗ್ ವಿಲ್ ಅಂಡ್ ಲೀಡ್ ಎ ಹೆಲ್ತಿ ಲೈಫ್. ಮಿತ್ರರೇ, ಇದರಲ್ಲಿ ಇನ್ನೊಂದಿದೆ ಸರ್, ಇವೆಲ್ಲ ಒಳ್ಳೆ ಗೌರವಪಟ್ಟು ಎಕ್ಸಾಮ್ ನಾವು ಚೆನ್ನಾಗಿ ಓದಿದ್ವಿ, ಮಾರ್ಕ್ಸ್ ಬರಲಿಲ್ಲ, ಇನ್ನೊಂದು 20 ಮಾರ್ಕ್ಸ್ ಜಾಸ್ತಿ ಬಂದಿದ್ರು, PS ಅಲ್ಲಿ ಸೀಟ್ ಸಿಕ್ಕಿರೋದು, ಆರ್ಮಿ ಕಾಲೇಜಲ್ಲಿ ಸೀಟ್ ಸಿಕ್ಕಿರೋದು, ಕೆಲಸ ಸಿಕ್ಕಿರೋದು, ಈ ತರ ಭಾವನೆಗಳು ಬರ್ತದೆ, ಸಹಜವಾದತ್ತದೆ. ಆದ್ರೆ ಈ ಫೇಲ್ಯೂರ್ ಅಂತ ಏನ್ ಹೇಳ್ತೀರಲ್ವ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ, ನಾನು ಅಥವಾ ಇನ್ನೊಬ್ರಿಗೆ ಕರೀಬಹುದು, ಅಥವಾ ಬಿಲ್ ಗೇಟ್ಸ್ ಇರ್ಬೋದು, ಅಥವಾ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಇರ್ಬೋದು, ಇಯಾನ್ ಮಸ್ಕ್ ಇರ್ಬೋದು, ಪ್ಲೀಸ್ ರಿಮೆಂಬರ್, ಆಲ್ ಆಫ್ ಅಸ್ ಹ್ಯಾವ್ ಫೇಲ್ಡ್ ಇನ್ ಲೈಫ್. ಯಾವುದಾದ್ರೂ ಒಂದು ಹಂತದಲ್ಲಿ ಸೋತಿರೋರೇನ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ನಾನು ಡಾಕ್ಟರ್ ಕಲಾಂ ಅವ್ರ ಜೊತೆ ಸುಮಾರು 6 ವರ್ಷ ಕೆಲಸ ಮಾಡಿದ್ದೀನಿ. ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಪ್ರಾರಂಭ ಮಾಡಿ ಬೃಹತ್ ಬ್ರಹ್ಮ ಸಂಸ್ಥೆ ಜೊತೆ ಅಲ್ಲಿ ರಿಸರ್ಚ್ ಮಾಡ್ತೀವಿ. ಆದ್ರೆ ನಾವು ಮಾಡ್ತಕ್ಕಂತಹ ರಿಸರ್ಚ್ ಎಲ್ಲ ತಕ್ಷಣ ಆಗುತ್ತೆ ಅನ್ಕೊಂಡಿದ್ದೀರಾ? There are several times where the hard work of more than, of course I want to use the word hard work, ಬಹಳ ಇಷ್ಟಪಟ್ಟು ಮಾಡಿದಂತ ಕೆಲಸ 8 ತಿಂಗಳು 10 ತಿಂಗಳು ಕಷ್ಟ ಮಾಡ್ತಿರ್ತದೆ. ಯಾರ್ಯಾರು ಮತ್ತೊಬ್ಬರಿಗೋಸ್ಕರ ಬಾಳ್ವೆ ಮಾಡ್ತಾರೆ ಅವರನ್ನ ಈ ಪ್ರಪಂಚ ತಲೆ ಮೇಲೆ ಇಟ್ಟು ಕೊಂಡಾಡುತ್ತೆ. 10 ವರ್ಷ ಅಲ್ಲ, 100 ವರ್ಷ ಅಲ್ಲ. ಫ್ರೆಂಡ್ಸ್, ಪ್ಲೀಸ್ ಡೋಂಟ್ ಬಿಕಮ್ ಎ ಪಾರ್ಟ್ ಆಫ್ ದ ಹಿಸ್ಟರಿ. ಯು ಶುಡ್ ಆಕ್ಚುಲಿ ಕ್ರಿಯೇಟ್ ಹಿಸ್ಟರಿ. And what happens yesterday is more like a toilet tissue paper. It is of no use. Tomorrow is more like question paper. We do not know what it is. Don't be worried about what happens tomorrow. Future ಬಗ್ಗೆ ಅಷ್ಟೆಲ್ಲ ಚಿಂತೆ ಮಾಡ್ಕೊಳ್ಳಿ. Enjoy the fullest because today is going to be your future. ಇದರಿಂದ ಮಾತಾಡಬೇಕಂದ್ರೆ ಒಳ್ಳೊಳ್ಳೆ ಮಾತುಗಳಾಡಿ, ಯಾರನ್ನು ಕೋಪಿಸ್ಕೋಬೇಡಿ. And I normally conclude my speech with this, although this is repeated many times. I would love to say this again, that your tongue become a sugar factory. ಒಳ್ಳೆ ಒಳ್ಳೆ ಮಾತುಗಳನ್ನು ಮಾತಾಡಬೇಕು. Let your tongue become like a sugar factory. Let your heart should become like a love factory. Not the filthy love. You should love everybody. Universal love is very, very important. Tomorrow for a job you may go out of the country, you may go to somebody else. ಯಾರನ್ನು ಯಾವುದೇ ಕಲರ್, ಕ್ಯಾಸ್ಟ್, ಕ್ರೀಡ್ ಇಲ್ಲದೆ ಎಲ್ಲರೂ ನಮ್ಮವರೇ ಅಂತ ಏನು ಕುವೆಂಪುರವರು ವಿಶ್ವಮಾನವ ಸಂದೇಶ ಹೇಳಿದ್ರು ನೋಡಿ. Please learn to accept everybody in the world. Your heart should become more like a love factory. ನಿಮ್ಮ ತಲೆಯಿಂದ ನೋಡಿ, it should become like an ice factory. It is not worth actually getting angry. The amount of energy you spend when you become angry is more than 150 times the normal energy you spend on regular activity. ಎಲ್ಲ ವಿದ್ಯಾರ್ಥಿಗಳು ಅಷ್ಟೇನೆ, ಅವರು ಕಲಿಕೆಯಲ್ಲಿ ಅವರು ನಿರಂತರವಾಗಿ ಕಲಿಬೇಕಾಗುತ್ತೆ. ಒಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ತುಂಬ ಬೇಗ ಆಗ್ತಾ ಇದೆ, ಫಾಸ್ಟಾಗಿ ಆಗ್ತಾ ಇದೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು. ಆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟಿಗೆ ನಮ್ಮನ್ನು ನಾವು ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಹಿಂದೆ ಬೀಳ್ತೀವಿ. ಅದರಿಂದ ಕಂಪನಿಗಳಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಈಗ ನೀವು ಡಿಫೆನ್ಸ್ ಟೆಕ್ನಾಲಜಿ ಇರ್ಬೋದು, ಹೆಲ್ತ್ ಕೇರ್ ಬಗ್ಗೆ ಹೇಳಿದೆ, ಅಥವಾ ನೀವು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಇರ್ಬೋದು, ಇದು ಯಾವುದೇ ಟೆಕ್ನಾಲಜಿ ಆಗಲಿ, ಆ ಎಲ್ಲ ಟೆಕ್ನಾಲಜಿಗಳಲ್ಲೂ ನಾವು ನೋಡ್ದಂಗೆ ಈಗ ಲಾಸ್ಟ್ ಒಂದು 10-15 ವರ್ಷದಲ್ಲಂತೂ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ.
ನಾವು ಯಾರನ್ನು ಕಂಡಿರಲಿಲ್ಲ, ಕೇಳಿರಲಿಲ್ಲ. ಈ ಥರ ನಾವೆಲ್ಲರೂ ಅಂದರೆ ಸಿಟಿಸನ್ಸ್ ಎಲ್ಲರೂ ಅದಕ್ಕೆ ಅಡಾಪ್ಟ್ ಆಗಿದ್ದೀವಿ. ಹೆಂಗೆ ಅಡಾಪ್ಟ್ ಆಗ್ತೀವಿ ನಾವು ಅದಕ್ಕೆ ಹೆಂಗೆ ಹೊಂದ್ಕೊಂಡಿದ್ದೀವಿ ನಮಗೂ ಗೊತ್ತು. ಇವತ್ತು ಫೋನ್ಪೇ ಮಾಡೋದಾಗಲಿ, ಡಿಜಿಟಲ್ ಜಿಪೇ ಮಾಡೋದಾಗಲಿ ಹೆಂಗೆ ಅಂತೇಳಿ ಎಲ್ಲರಿಗೂ ಗೊತ್ತು. ಎಲ್ಲ ಸಣ್ಣ ಸಣ್ಣ ವ್ಯಾಪಾರಸ್ಥರು ಕೂಡ ಅದನ್ನು ಇಟ್ಕೊಂಡಿದ್ದಾರೆ. ಈಗ QR ಕೋಡನ್ನು ಡೆವಲಪ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅವರೆಲ್ಲ ಹೆಂಗೆ ಅದಕ್ಕೆ ಅಡಾಪ್ಟ್ ಆಗ್ತಾ ಹೋದ್ರು, ನಮಗೆ ನೆಸೆಸಿಟಿ ಬಿದ್ದಾಗ ಏನಾಗುತ್ತೆ, ನಾವು ಕಲಿತಾ ಹೋಗ್ಬೇಕಾಗುತ್ತೆ. ಅದೇ ಥರ ವಿದ್ಯಾರ್ಥಿಗಳಿಗೆ ಅವರು ಸ್ಕಿಲ್ಲನ್ನು ಅವ್ರು ಕಲಿತಾ ಹೋಗಬೇಕು. ಅವರು ಕಲಿತಾ ಹೋದಷ್ಟು ಅವರಿಗೆ ಉತ್ತಮವಾದಂಥ ಉಜ್ವಲವಾದಂಥ ಭವಿಷ್ಯ ಇರುತ್ತೆ. ಅದರಿಂದ ಮಹೋತ್ಸವ ಆಚರಿಸ್ತಾ ಇದೆ. ಬೆಳ್ಳಿ ಹಬ್ಬ ಈ ಮೂರು ವಿಚಾರಗಳಿಗಿನ್ನ ಇಟ್ಕೊಂಡು ಇದನ್ನ ನಾವು ವಿಶೇಷವಾದ ಒಂದು ದಿನ ಅಂತ ಅಂದ್ಕೊಂಡಿದ್ದೀವಿ. ಈ ದಿನ ಪ್ರಾರಂಭ ಯಾವಾಗಲೂ ಪ್ರಾರಂಭ ಆಗಿರ್ತದೆ. ವಿದ್ಯಾಭ್ಯಾಸನ ಆಗಿರ್ಬೋದು. ಈ ಒಂದು ಪ್ರಾರಂಭ ಅವರು ಪದವಿ ಹಂತಕ್ಕೆ ಬಂದು ವಿದ್ಯಾರ್ಥಿಗಳು ಪದವಿ ಹಂತಕ್ಕೆ ಬಂದಾಗ ಅವ್ರಿಗೆ ವಿಶೇಷವಾದ ಕಲಿಕೆ ಬೇಕಾಗ್ತದೆ. ಅದಕ್ಕೆ ಇದನ್ನ ಅವ್ರ ಪ್ರಾರಂಭವನ್ನು ಪ್ರಾಥಮಿಕ ಹಂತದಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಈ ಪ್ರಾರಂಭ ವಿಶೇಷವಾದ ಸ್ಟಾರ್ಟ್ ಅಥವಾ ವಿಶೇಷವಾದಂಥ ಇನಾಗ್ಯುರೇಷನ್. ಆ ಕಾರಣಕ್ಕಾಗಿ ಇದಕ್ಕೆ ಪ್ರಾರಂಭ ಅಂತ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ. ಈ ಪ್ರಾರಂಭವನ್ನು ಅವರಿಗೆ ಒಂದು ರೀತಿಯಲ್ಲಿ ಏನಿದೆ, ಇದರಲ್ಲಿ ಸವಾಲುಗಳೇನು, ಇಂಜಿನಿಯರಿಂಗ್ ಕ್ಷೇತ್ರವನ್ನು ಭವಿಷ್ಯ ಹೇಗಿದೆ, ಇವತ್ತು ವಿದ್ಯಾರ್ಥಿಗಳು ಬಂದಂಥವ್ರು ಇದ್ದಾರಲ್ಲ, ಈಗ ಅವರು ಈಗ ತಾನೇ PUC ಮುಗಿಸ್ಕೊಂಡು ಬಂದಿರ್ತಾರೆ. ಇಂಜಿನಿಯರಿಂಗ್ ಏನು, ಅದಕ್ಕೆ ಆಳ ಅರಿವು, ಅದಕ್ಕೆ ಓದ್ತಕ್ಕಂಥ ನೀತಿ ಮತ್ತು ಸವಾಲುಗಳು, ಆ ಸವಾಲುಗಳನ್ನು ಎದುರಿಸ್ತಕ್ಕಂಥ ಒಂದು ನೈಪುಣ್ಯ, ಅವರು ಕಲಿಬೇಕಾದಂಥ ಜ್ಞಾನ ಮತ್ತು ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೌಶಲ್ಯದ ಜೊತೆಗೆ ಸಂವಹನ, ಕಮ್ಯುನಿಕೇಷನ್ನು, ಈ ಎಲ್ಲ ವಿಚಾರಗಳಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾದಂತಹ ಜಗದೀಶ್ ಗೋಪಾಲನ್ ಅವರು ಅವರಿಗೆಲ್ಲ ರೀತಿ ಅರಿವು ಮೂಡಿಸಿದ್ದಾರೆ. ವಿದ್ಯಾರ್ಥಿಗಳಾದಂಥವರಿಗೆ ಇವತ್ತಿನ ವಿಶ್ವೇಶ್ವರಯ್ಯನವರ ದಿನಾಚರಣೆಯಂದು ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಶಿಸ್ತು, ಸಂಯಮ, ದುಡಿಮೆ ಮತ್ತು ಸಮಯ ಪಾಲನೆ ಇವೆಲ್ಲವನ್ನು ಕೂಡ ವಿದ್ಯಾರ್ಥಿಗಳು ಅಳವಡಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಹೇಳಿದ್ದೇವೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಕೂಡ ಅದನ್ನು ಅಳವಡಿಸ್ಕೊಂಡು